ಇಂಟ್ರೋ ಮಾಡ್ಕೊಂಡ್ಬಿಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ದಿನ, ಮತ್ತೊಂದು ವಾರ, ಮತ್ತೊಂದು ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ನಿನ್ನೆ ನಾನು ನಿಮಗೆ ಏನು ಗುರುದ್ವಾರ ತೋರಿಸ್ದೆ, ಆದಮೇಲೆ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಗೋಪ್ರೋ 2 ಬ್ಯಾಟ್ರಿ ಖಾಲಿ ಆಗಿತ್ತು. ಆ್ಯಂಡ್ ಅಲ್ಲಿಂದ ಸೀದಾ ಲೇಗೆ ಎಂಟರ್ ಆದಮೇಲೆ ಅಣ್ಣನ ರೆಗ್ಯುಲರ್ ಮನೆ ಯಾಕ್ಟೈಲ್ ಹೋಟೆಲ್. ಸೊ ಅಲ್ಲಿ ಹೋಗಿ ಅಲ್ಲಿ ಮಾತುಕತೆ, ಹಳೆ ಮಾತು, ಹೊಸ ಮಾತು, ಏನು ನಡೀತಿದೆ ಏನು ನಡೀತಿಲ್ಲ ಎಲ್ಲ ಮಾತುಕತೆ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಊಟ ಎಲ್ಲ ಮಾಡಿ ಇನ್ನೊಂದಷ್ಟು ಜನ ಹೊಸ ಫ್ರೆಂಡ್ಸ್ನ ಮೀಟ್ ಮಾಡಿ ಮಲಗಿ ಎದ್ದು ಇವತ್ತು ನಮ್ಮ ಡೇನ ಲೇನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಟೈಮ್ ಈಸ್ 12:52. ಸೊ ಇವಾಗ ಲೇ ಸಿಟಿಯಿಂದ ಅನದರ್ ಫ್ರೆಂಡ್, ಸೊ ಗೊತ್ತಿರೋ ಫ್ರೆಂಡ್ ಲೇನಲ್ಲಿ ಒಂದು ಗರಾಜ್ ಇದೆ ಇನ್ಲೈನ್ 4 ಅಂತ. ಸೊ ಆ ಇನ್ಲೈನ್ 4ನ ಹೋಗಿ ನೋಡ್ಕೊಂಡು ಬರೋಣ ಅಂತ ಇವಾಗ ಹೊರಟಿದ್ದೀವಿ ಇಬ್ರು. ಸೊ ಟೈಮ್ ಈಸ್ ಅರೌಂಡ್ 12:53 ಆಗಲೇ ಹೇಳಿದೆ ನಾನು ನಿಮಗೆ. ಆ್ಯಂಡ್ ಟೆಂಪ್ರೇಚರ್ ಲೇನಲ್ಲಿ ನನ್ನ ಗಾಡಿನಲ್ಲಿ 21 ಡಿಗ್ರಿ ತೋರಿಸ್ತಾ ಇದೆ. ಕ್ಯುಮ್ಯುಲೇಟಿವ್ ಟೆಂಪ್ರೇಚರ್ ಆ್ಯಪಲ್ ವಾಚ್ ಇನ್ನೂ ಅಪ್ಡೇಟ್ ಆಗಿಲ್ಲ, ಸೊ ಹಂಗಾಗಿ ಏನಿದೆ ಅಂತ ಗೊತ್ತಿಲ್ಲ. ಸೊ ಸದ್ಯಕ್ಕೆ 20.5 ತೋರಿಸ್ತಾ ಇದೆ, ಅದನ್ನೇ ನಮ್ಮ ಟೆಂಪ್ರೇಚರ್ ಅಂತ ಅನ್ಕೋಬಹುದು ಇವಾಗ ಸದ್ಯದ ಒಂದು ಅಪ್ಡೇಟ್. ಸೊ ರೈಡ್ ಅಂತೂ ಸೂಪರ್ ಆಗಿತ್ತು ನಿನ್ನೆ. ಸೊ ಪ್ರತಿಯೊಂದು ರೋಡು ಹೊಸ ರೋಡು, ನನಗೆ ಹೊಸ ಎಕ್ಸ್ಪೀರಿಯೆನ್ಸು. ಪೂರ್ತಿ ಮೌಂಟೇನ್ಸ್, ನ್ಯೂ ರೋಡ್, ಫ್ರೆಶ್ ರೋಡ್, ಆ್ಯಂಡ್ ಫೆಲೋ ಮೋಟಾರ್ ಸೈಕ್ಲಿಸ್ಟ್ಸ್. ಸೊ ಎಲ್ಲರೂ ನೋಡ್ಕೊಂಡು ಒಂಥರ ನಾನು ಎಕ್ಸೈಟ್ ಆಗಿದ್ದೆ, ನಾನು ಥ್ರಿಲ್ ಆಗಿದ್ದೆ. ಸೊ ಅದೆಲ್ಲ ಆದಮೇಲೆ ಇವತ್ತು ಲೇ ಒಳಗಡೆ, ಸಿಟಿ ಒಳಗಡೆ ಈ ಥರ ಗಲ್ಲಿ ರೋಡ್ಸ್, ಒಂದು ಓಲ್ಡ್ ಸ್ಕೂಲ್ ಲೇ, ಹಳೆ ಮನೆಗಳು, ಅದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಇದು ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಡೇ 1 ಆಗಿರೋದ್ರಿಂದ ಸೊ ಬಾಡಿ ಸಹ ಅಕ್ಲಮೆಟೈಸ್ ಆಗಬೇಕು ನಮಗೆ ಇಲ್ಲಿ. ಹಾಗಾಗಿ ಜಾಸ್ತಿ ಏನೂ ಎಕ್ಸ್ಟ್ರಾ ಇದನ್ನು ಎಕ್ಸಾರ್ಷನ್ ಮಾಡ್ಕೋತಾ ಇಲ್ಲ ಬಿಕಾಸ್ ಅಕ್ಲಮೆಟೈಸೇಷನ್ ಆಗಬೇಕಾಗಿರೋದ್ರಿಂದ. ಆ್ಯಂಡ್ ಮೋರೋವರ್ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ. ಸೊ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಎಷ್ಟು ಸಾಧ್ಯ ಅಷ್ಟು ನೀರು ಕುಡ್ಕೊಂಡು ರೆಸ್ಟ್ ಮಾಡಿಕೊಂಡು, ಸೊ ಮ್ಯಾಕ್ಸಿಮಮ್ ಅದೇ ಎಷ್ಟು ನೀರು ಕುಡಿಬೋದು ಅಷ್ಟು ನೀರು ಕುಡಿತಾ ಇರಬೇಕು. ಆ್ಯಂಡ್ ಬಾಡಿಗೆ ಎಷ್ಟು ರೆಸ್ಟ್ ಕೊಟ್ಟಿರ್ತೀವಿ ಅಷ್ಟು ಬೇಗ ಬಾಡಿ ಇಲ್ಲಿ ಅಕ್ಲಮೆಟೈಸ್ ಆಗುತ್ತೆ. ಹೋಟೆಲಿಂದ ಒಂದೇ ಶಾಟಲ್ಲಿ ಇನ್ಲೈನ್ 4 ಹತ್ರನೂ ರೀಚ್ ಆಗೋಗಿದ್ದೀವಿ. ಸೊ ಇಲ್ಲೇ ಇನ್ಲೈನ್ 4. ಸೊ ಅಣ್ಣನ ಹಳೆ ವ್ಲಾಗ್ಸ್ ಯಾರೆಲ್ಲ ನೋಡಿರೋರು ಇರ್ತೀರಾ, ಅದರಲ್ಲಿ ಒಂದು ಗ್ಯಾರೇಜ್ ತೋರಿಸ್ತಾರೆ ಇನ್ಲೈನ್ 4 ಅಂತ. ಸೊ ಇದೇ ಆ ಗ್ಯಾರೇಜ್ ಇನ್ಲೈನ್ 4. ಅಲ್ಲಿಗೆ ರೀಚ್ ಆಗಿದ್ದೀವಿ. ಸೊ ಇನ್ನು ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಸೊ ಸ್ನೇಹಿತರೆ, ಇನ್ಲೈನ್ 4 ರೀಚ್ ಆಗಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದೇ ಗ್ಯಾರೇಜ್ ಲೇನಲ್ಲಿರೋದು, ನಮ್ಮದೇ ಗ್ಯಾರೇಜ್. ಸೊ ಜುನೇರ್ ನನ್ನ ಫ್ರೆಂಡ್ ಆ್ಯಂಡ್ ನನ್ನ ಫ್ರೆಂಡ್ ಸಹ ಅವ್ರದ್ದೇ ಗ್ಯಾರೇಜ್. ಸೊ ಏಂಜಲಲ್ಲಿ, ಸುರಾ ಇಲ್ಲಿ. ಆ್ಯಂಡ್ ಸುರಾ ಆದಮೇಲೆ ಸ್ವಲ್ಪ ಕೆಲಸ ಮಾಡೋದಿದೆ. ಸೊ ಚೈನ್ ಕ್ಲೀನು, ಚೈನ್ ಲೂಬು, ಸೊ ಒಂಚೂರು ಏರ್ ಫಿಲ್ಟ್ರನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಆ್ಯಂಡ್ ಗರಾಜ್ ಒಳಗಡೆ ಆಲ್ರೆಡಿ ಒಂದು ಟೈಗರ್ ಸರ್ವಿಸಿಗೆ ನಿಂತಿದೆ. ಬಾನಿ KTMs ಇದೆ. ಇವರು शेजदूप, हेलो मेरा व्लॉग में. So he works here. So inline 4, anybody traveling to Leh, contact शेजदूप. I'll put his number in my description or somewhere in the iCard. So from tomorrow onwards, Rajiv will also be here. Yeah, I'll be here anytime. So we'll make better. Yeah, sure. Better videos for people. Done. Who is traveling to Leh. Yeah, and things will be taken care over here. Yes. Right. ಇಲ್ಲಿ 2 KTM ನಿಂತಿದೆ, ನೋಡ್ಬೋದು. ಆ್ಯಂಡ್ ಅಣ್ಣ ಅಲ್ಲಿ ಮೀಟಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ದಿಸ್ ಈಸ್ ಅವರ್ ಗರಾಜ್ ಇನ್ ಲೇ ಇನ್ಲೈನ್ 4. ಎನಿಬಡಿ ಟ್ರಾವೆಲಿಂಗ್ ಓವರ್ ಹಿಯರ್, ಯು ಕ್ಯಾನ್ ಆಲ್ವೇಸ್ ಕಮ್ ಆ್ಯಂಡ್ ಗೆಟ್ ಯುವರ್ ಮೋಟಾರ್ ಸೈಕಲ್ಸ್ ಡನ್ ಆ್ಯಂಡ್ ರೆಸ್ಯೂಮ್ ಯುವರ್ ಜರ್ನಿ. ಸೊ ಇನ್ನೊಂದು ಸ್ವಲ್ಪದ್ರಲ್ಲೇ ನನ್ನ ಗಾಡಿ ಚೈನ್ದು ಹೇಳಿದ್ನಲ್ಲ, ಅದನ್ನು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ, ಹೆಂಗೆ ಮಾಡಿದೆ ಏನು ಅನ್ನೋದನ್ನು. ಗಾಡಿ ಎತ್ತಾಕೊಂಬಂದಿಲ್ಲಿ ನಿಲ್ಲಿಸಿದ್ದೀನಿ. ಇನ್ನೇನು ಚೈನ್ ಕ್ಲೀನ್ ಮಾಡಿ ಏರ್ ಫಿಲ್ಟರ್ ಕ್ಲೀನ್ ಮಾಡೋದೊಂದು ಬಾಕಿ ಇದೆ. ಎಂತಾನು ಹೀರೋಗಿರಿ ಮಾಡ್ಬೇಡ, ಹೋಗಿದೆ ಚಟು ಕ್ಲೀನ್ ಮಾಡ. ಇವಾಗ ಮಾಡ್ತೀನಿ ಇವಾಗ. ವೆಜ್ಜು
ಇವಾಗ ಮ್ಯಾಟ್ರ್ ಏನಂದರೆ ನನಗೆ ಚೈನ್ ಸ್ಪ್ರೇನಲ್ಲಿ ಕ್ಲೀನ್ ಮಾಡೋ ಅಭ್ಯಾಸ, ಡೀಸೆಲ್ ಕ್ಲೀನ್ ಮಾಡಿ ಗೊತ್ತಿಲ್ಲ. ಟಿಪ್ಸ್ ಕೊಡಿ. ಏನೋ ದೊಡ್ಡದಾಗಿ ಹೇಳ್ದೆ, ಹೋದೆ ಹೋಗು ಬ್ರಷ್ ತಗೋ, ಚೈನ್ ಕ್ಲೀನರ್ ತಗೋ, ಕ್ಲೀನ್ ಮಾಡು. ಹೋಗ್, ಕ್ಲೀನರ್ ಇಲ್ಲ, ಡೀಸೆಲ್ ಪರವಾಗಿಲ್ಲ, ಕ್ಲೀನ್ ಮಾಡು. ಸ್ಪ್ರೇ ಮಾಮೂಲಿ. ಹೇಳ್ತೀನಿ ಈಗ, ಎಂತ ಹೆಂಗೆ ಟಿಪ್ಸು ಹೇಳ್ತೀನಿ ಒಂದು ನಿಮಿಷ. ಸೊ ಬಿಫೋರ್ ಕ್ಲೀನಿಂಗ್ ಅದೇ ಡೀಸೆಲಲ್ಲಿ ನಾನು ಫಸ್ಟ್ ಟೈಮ್ ಕ್ಲೀನ್ ಮಾಡ್ತಿರೋದು ಆ್ಯಂಡ್ ನನ್ನ ಹತ್ರ ಕೇಳಿಕೊಂಡೆ. ಸೊ ಚೈನನ್ನು ವೆಟ್ ಮಾಡಿ ಡರ್ಟನ್ನೆಲ್ಲ ರಿಲೀಸ್ ಮಾಡಿಬಿಟ್ಟು ಆಮೇಲೆ ಬ್ರಷ್ ಮಾಡಿ, ಎಸ್, ಆಮೇಲೆ ಆಣೆಯ ಮೊದಲೇ ಅದಕ್ಕೆ ಇದು ಮಾಡು, ವೆಟ್ ಮಾಡು. ವೆಟ್ ಮಾಡಾದ್ಮೇಲೆ ಅದಕ್ಕೆ ಕ್ಲೀನ್ ಮಾಡು ಬ್ರಷಲ್ಲಿ. ಕ್ಲೀನ್ ಮಾಡಾದ್ಮೇಲೆ ನೀನು ಡ್ರೈ ಮಾಡು. ಕ್ಲೀನ್ ಬಟ್ಟೆಯಲ್ಲಿ ಒರೆಸಿದ್ದು ಒರೆಸಾದ್ಮೇಲೆ ಸ್ಪ್ರೇ ಮಾಡು. ಡ್ರೈ ಆದ್ಮೇಲೆ ಡನ್. ಸೊ ಕೇಳಿಸ್ಕೊಂಡ್ರಲ್ಲ, ಇವಾಗ ವೆಟ್ ಮಾಡ್ತಿರೋ ಪ್ರೋಸೆಸ್ ನಡೀತಾ ಇದೆ. ಇದಾದ್ಮೇಲೆ ಅವ್ರು ಹೇಳ್ದಂಗೆ ಐ ವಿಲ್ ಫಾಲೋ ದ ನೆಕ್ಸ್ಟ್ ಸ್ಟೆಪ್ಸ್. ಸೊ ಸದ್ಯಕ್ಕೆ ಇದನ್ನು ಮುಗಿಸಿ ನಾನು ವಾಪಸ್ ಸಿಗ್ತೀನಿ. ಸೊ ಡಸ್ಟೆಲ್ಲ ರಿಮೂವ್ ಆದಮೇಲೆ ಚೈನನ್ನು ಕ್ಲೀನಾಗಿ ಒರೆಸಿ, ಇಫ್ ರಿಕ್ವೈರ್ಡ್ ಇನ್ನೊಂದು ರೌಂಡ್ ಡೀಸೆಲಲ್ಲಿ ವಾಶ್ ಮಾಡಿಬಿಟ್ಟು ಆ್ಯಂಡ್ ಈ ಕಾಂಟ್ಯಾಕ್ಟ್ ಸರ್ಫೇಸಲ್ಲಿ ಏನು ಗಲೀಜಿಲ್ದಿರೋ ರೀತಿ ನೋಡಿಕೊಂಡು ವಿ ಕ್ಯಾನ್ ಅಪ್ಲೈ ದ ಲೂಪ್. ಸೊ ದಿಸ್ ಈಸ್ ವಾಟ್ ಅಬೌಟ್ ಕ್ಲೀನಿಂಗ್ ಪಾರ್ಟ್. ಸೊ ಲೂಬಿಂಗ್ ಆಲ್ರೆಡಿ ಎಲ್ರಿಗೂ ಗೊತ್ತೇ ಇರುತ್ತೆ, ಸೊ ಅದನ್ನೇನು ತೋರ್ಸೋಕ್ಕೆ ಹೋಗಲ್ಲ. ಆ್ಯಂಡ್ ಏರ್ ಫಿಲ್ಟ್ರ್ ಒಂಚೂರು ಡಸ್ಟ್ ಹೊಡಿತೀನಿ. ಸೊ ಅದನ್ನು ತೋರಿಸ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೈಗರ್ 900ಅಲ್ಲಿ ಏರ್ ಫಿಲ್ಟರ್ ಸೀಟ್ ಕೆಳಗಡೆನೇ ಇರುತ್ತೆ. ಸೊ ದಟ್ ನಾವು ಸೀಟ್ನ ತೆಗೆದುಬಿಟ್ಟು ಒಂದೆರಡು ಹೀಟರ್ ಪ್ಲಗ್ಸ್ ಇದೆ, ಅದನ್ನು ರಿಮೂವ್ ಮಾಡಿ, ದಟ್ಸ್ ಫಾರ್ ಹೀಟೆಡ್ ಸೀಟ್ಸ್. ಸೊ ಅದನ್ನು ರಿಮೂವ್ ಮಾಡಿ, ಸೊ ಏರ್ ಫಿಲ್ಟರ್ ಲುಕ್ಸ್ ಗುಡ್. ಸೊ ಬರೀ ಧೂಳು ಹೊಡೆದ್ಬಿಟ್ಟು ವಾಪಸ್ ಹಾಕೋದಷ್ಟೇ ಬಾಕಿ. ಸೊ ದಟ್ಸ್ ಇಟ್. ಸೊ ಈ ಏರ್ ಫಿಲ್ಟ್ರಿಂದ ಇಷ್ಟು ಡಸ್ಟ್ ಅಕ್ಯುಮುಲೇಟ್ ಆಗಿದೆ. ಸೊ ಇಟ್ಸ್ ಗುಡ್. ಜಾಸ್ತಿ ಡಸ್ಟ್ ಸಹ ಏನಿಲ್ಲ. ಸೊ ಜಸ್ಟ್ ಅ ಟ್ಯಾಪ್, ಕ್ಲೀನ್ ದ ಏರ್ ಫಿಲ್ಟರ್ ಆ್ಯಂಡ್ ಪುಟ್ ಇಟ್ ಬ್ಯಾಕ್ ಅಗೇನ್ ಹಿಯರ್. ಇದು ಕ್ಲೋಸ್ ಮಾಡಿದೆ, ಇದು ಓಪನ್ ಆದರೆ ಇಲ್ಲಿ ಏರ್ ಫಿಲ್ಟರ್ನ ಕೂರಿಸ್ಬೋದು. ದಟ್ಸ್ ಆಲ್ ಅಬೌಟ್ ಜನರಲ್ ಮೇಂಟೆನೆನ್ಸ್ ಅಂತ ಹೇಳ್ತಾ ಸೀಟ್ ಮಾತ್ರ ಬಾಕಿ ಇದೆ, ಅದನ್ನು ಹಾಕಿದ್ರೆ ಎವ್ರಿಥಿಂಗ್ ಇಸ್ ಡನ್. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಸ್ ಆಲ್ವೇಸ್, ರೈಡ್ ಸೇಫ್, ಡ್ರೈವ್ ಸೇಫ್, ಬಿ ಸೇಫ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.